Hello guys, this is your Spurti and welcome back to my new vlog guys. ಗೈಸ್ ಇವತ್ತು ನಿನ್ನೆ ಯಾವ್ಯಾವುದು ಅನಿಮಲ್ಸ್ನ ರೆಸ್ಕ್ಯೂ ಮಾಡಿದೆ ಅಂದ್ರೆ 2 ಬರ್ಡ್ ಸಿಕ್ತು ಆಮೇಲೆ ಒಂದು ಅಳಿಲ್ ಸಿಕ್ತು. ಸೊ ಅದ್ರ ಫಾಲೋ ಅಪ್ ಇವತ್ತು ಪ್ರಾಬಬ್ಲಿ 3 ಇವತ್ತೇ ಬಿಟ್ಬಿಡ್ತೀನಿ. 3 ಅಂದ್ರೆ ಅಳಿಲ್ದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನ, ಬಟ್ 2 ಹಕ್ಕಿಗಳು ಇಸ್ ಆಲ್ ರೆಡಿ ಟು ಫ್ಲೈ. ಸೊ ಅದೆರಡನ್ನು ಬಿಟ್ಬೋಣ ಅಂತ ಯೋಚನೆ ಮಾಡ್ತೀನಿ. ಪ್ರಾಬಬ್ಲಿ ಬಿಡ್ತೀನಿ. ಸೊ ಬನ್ನಿ ಫಸ್ಟ್ ಅದರ ಅಪ್ಡೇಟ್ ತೋರಿಸ್ತೀನಿ, ಮನೆ ಒಳಗೆ ಹೆಂಗಿದೆ, ಯಾವ್ಯಾವ ಸ್ಟೇಜಲ್ಲಿ ಇದ್ದಾವೆ ಅಂತ ನೀವೇ ನೋಡಿ. ಸೊ ಗೈಸ್ ನೆನೆ ನೋಡಿದ್ರಲ್ಲ, ಅಳಿಲ್ ಆ್ಯಕ್ಚುಲಿ ಇಲ್ಲೇ ಇದ್ದಾನೆ. ವೆಯ್ಟ್, ಐ ವಿಲ್ ಶೋ ಯು. ಅಲ್ಲೇ ಅಳಿಲಿದೆ, ಇಲ್ಲಿದೆ ನೋಡಿ. ಓಕೆ, ಬುಲ್ಬುಲ್ ಈಸ್ ರೆಡಿ ಟು ಫ್ಲೈ. ಆ್ಯಕ್ಚುಲಿ ತುಂಬ ರಾಪಾಡ್ತಿದೆ, ಸೊ ಅದಕ್ಕೆ ಬಿಟ್ಬಿಡೋಣ ಅಂತ. ಸೊ ಇವನು ನಮ್ಮ ಕೃಷ್ಣ. ತಲೆಯಲ್ಲಿ ಅಂತ ನೋಡ್ತಿದ್ದೀರಾ? ವೆಯ್ಟ್, ಸೊ ನೋಡಿದ್ರಲ್ಲ. ಸೊ ಇವನು ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತೀನಿ. ಬಿಕಾಸ್ ಊಟ ಕೊಡೋಕ್ಕೆಲ್ಲ ಹೋದಾಗ ಆರಾಮಾಗಿ ಫ್ಲೈ ಮಾಡ್ತಾ ಇದ್ದಾವೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನನಗೇನಂದರೆ ರಾಂಗ್ ಪ್ಲೇಸಲ್ಲಿ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ. ಈಗ ನಮ್ಮ ಏರಿಯಾದಲ್ಲೇ ಬಿಟ್ರು ಇಟ್ಸ್ ನಾಟ್ ಅ ಪ್ಯೂರ್ ವೈಲ್ಡ್ ಟೆರಿಟರಿ. ಯಾಕಂದರೆ ಮತ್ತೆ ನಾಯಿಗಳಿರುತ್ತೆ, ಲ್ಯಾಂಡ್ ಅನಿಮಲ್ಸ್ ಇರುತ್ತೆ. ಸುಮ್ಮನೆ ಇನ್ ಕೇಸ್ ಇದಕ್ಕೆ ಹಾರಕ್ಕೆ ಬರಲಿಲ್ಲ, ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ 2 to 3 ಡೇಸಲ್ಲಿ ಬರಲಿಲ್ಲ ಅಂದ್ರೂ ಕೆಳಗೆ ಬೀಳೋ ಚಾನ್ಸಸ್ ಇದ್ದಾಗ ಸೊ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ವೈಲ್ಡಲ್ಲಿ ಏನಾಗುತ್ತಂದ್ರೆ ಸೊ ಇದ್ರ ಜೊತೆ ಇದ್ರ ಥರನೇ ಪಕ್ಷಿಗಳಿರುತ್ತೆ. ಸೊ ಅದು ನೋಡಿ 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 ಕಲಿಯುತ್ತೆ. ಸೊ ದೀಸ್ ಪೀಪಲ್ ವಿಲ್ ಇಮಿಟೇಟ್ ದೆಮ್. ಹಾಂ, ಸೊ ಅದಕ್ಕೋಸ್ಕರ ವೈಲ್ಡ್ ಈಸ್ ದ ಬೆಸ್ಟ್ ಪ್ಲೇಸ್. ಅಳಿಲ್ನ ಆ್ಯಕ್ಚುಲಿ ನಾನು ಏನು ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ರ ಮನೆ ಹಿಂದೆ ಗಾರ್ಡನ್ ಇದೆ. ಸೊ ಡೈಲಿ ವಿಸಿಟರ್ಸ್ ಆಗಿ ಅಳಿಲ್ಗಳು ಬರ್ತಾ ಇರ್ತವೆ ಅವನ ಹತ್ರ. ಸೊ ಅಲ್ಲಿಗೆ ಅವನಿಗೆ ಕೊಟ್ಬಿಡೋಣ ಹಂಗೆ ನೋಡ್ಕೊಳಕ್ಕೆ ಅಂತ ನಾನು ಯೋಚನೆ ಮಾಡ್ತೀನಿ. ಬಿಕಾಸ್ ಹಿಯರ್ ಅವನ್ನ ಬೋನಲ್ಲಿ ಹಾಕಿಟ್ಟಿದ್ದೀನಿ, ಕೇಜಲ್ಲಿ ಹಾಕಿಟ್ಟಿದ್ದೀನಿ. ಸೊ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಆ ಫ್ರೀಡಮ್ ಸಿಗಲ್ಲ ಅವನಿಗಷ್ಟೇ. ಗಾಯ್ಸ್ ಇವಾಗ ನಾನು ಹೇಳಿದ್ನಲ್ಲ, ಬಾರಾಗಿದ್ದೆ ನಿನಗೆ ಐತೆ ತಡಿ ಇವತ್ತು. ಗೈಸ್ ನಾನು ಹೇಳಿದ್ನಲ್ಲ, ಅದು 2 ಹಕ್ಕಿಗಳನ್ನ ಬಿಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ರಿಲೀಸ್ ಡೇ ಇವತ್ತು. ಸೊ ಇವನು ನೋಡಿ ಪವನ್ ಕೈಲೈತದು. ಬೇಬಿನೂ ಬರ್ತಿದ್ದಾಳೆ ಗೈಸ್. ಸೊ ಆಗ ಬನ್ನಿ 2 ಬರ್ಡ್ಸ್ನ ರಿಲೀಸ್ ಮಾಡ. ಹಾರೋ, ಹಾಂ ಹೋಗು, ಹೋಗ ಮನೆಗೆ ಸಾಕಿದಿರಲ್ಲ ಚೆನ್ನಾಗಿ, ಹೋಗಲೇ. ಹೋಗು, ಆರೋ. ಆರೋ ಆಗತ್ತಾರೋ, ಆರೋ. ಅದೇ ನಿನ್ನ ಅಯ್ಯ ಲೇ ಬಿಡಕ್ಕಂತ ಬಂದೀನಿ. ಏನಲ್ಲ ನೀನು ಹಿಂಗೆ ಮಾಡಿದ್ರಲ್ಲ. ಗೊತ್ತಿಲ್ಲ ಇನ್ನು ಆರಕ್ಕೆ. ಬಾಯ್, ಹೋಗೋ. ಗಾಯ್ಸ್ ಅವನ್ನ ರಿಲೀಸ್ ಮಾಡಲಿಲ್ಲ ಅಂದರೆ ಹದ್ದುನ. ಸೊ ಅದು ಬುಲ್ಬುಲ್ ರಿಲೀಸ್ ಆಯಿತು, ಅದು ಹೋಯ್ತು, ಹಂಗೆ ಹೋಯ್ತದು. ಹದ್ದು ರಿಲೀಸ್ ಆಗಲಿಲ್ಲ. ಇವರಿಬ್ಬರು ಹೇಳಿದ್ರು ಬೇಡ, ಒಂದು 2 ದಿನ ನೋಡು, ಸ್ವಲ್ಪ ಸರಿಯಾಗಿ ಅದು ಹೋಗ್ತಾನೂ ಇಲ್ಲ, ಅದು ಕುಪ್ಪಳಿಸ್ತಾ ಇದೆ. ಸುಮ್ಮನೆ ವೇಸ್ಟ್ ಆಗುತ್ತೆ ಬಿಟ್ರು. ಓಕೆ, ಅದು ಅವಳು ನೋಡ್ರಿ ಏನಂತಿದ್ದಾಳೆ ಹೇಳು. ಹದ್ದೋಗಿ ಗುಬ್ಬಚ್ಚಿ ಆಗಿದೆ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಅದು ಹಂಗೆ ಆಗಿದೆ. ಸೊ ಬನ್ನಿ ಹೋಗೋಣ. ಪವನ್ ನೋಡ್ತಾ ಇದ್ದಾನೆ ಇವಾಗ. ಬಾಯ್, ಥ್ಯಾಂಕ್ ಯು ಸೊ ಮಚ್. ತಡಿ ಬಾಯ್, ಥ್ಯಾಂಕ್ ಯು ಸೋ ಮಚ್. ಇವನಿಗೆ ಕ್ಯಾಮ್ರಾ ಅಂದ್ರೆ ಆಗಲ್ಲ ಗೈಸ್. ನೀವು ನನ್ನ ಬ್ಲಾಗಲ್ಲಿ ನೋಡಿರ್ತೀರ ಇವನ್ನ. ನೋಡ್ರಿ ಹೆಂಗ್ ಓಡ್ತಾನೆ. ಅಲ್ಲ ನನಗೆ ಹೇಳು, ನೀನು ಕ್ಯಾಮ್ರಾ ಅಂದ್ರೆ ಯಾಕಾಗಲ್ಲ ಹೇಳುದ? ನೀನ್ ಬೈಕಿಂದ ಓಡಕ್ಕಾಗಲ್ಲ, ಇವಾಗ ಹೇಳು ಫಸ್ಟು. ಇದೆ ಹೋಗಿಲ್ಲ ನೋಡು, ನನಗೆ ಬಾಯ್ ಹೇಳಿಲ್ಲ ನೀನಿನ್ನ. ಹೋದ್ರೆ ನೋಡು, ಬಾಯ್ ಹೇಳಿಲ್ಲ ನೀನಿನ್ನ. ಇದೆಲ್ಲ ಅಪ್ಲೋಡ್ ಮಾಡ್ಬಿಟ್ರೆ ಸುಮ್ನಿರ ಗೈಸ್. ನನಗೆ ಒಂದು ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ ರೆಸ್ಕ್ಯೂಸಿಗೆಲ್ಲ. ನಮ್ ನಿಮ್ಮಲ್ಲಿ ಇರ್ಲಿ ಸಾಕು, ಬೇಡ ಪ್ಲೀಸ್ ಅಪ್ಲೋಡ್ ಮಾಡ್ಬಿಟ್ರೆ. ಮಾಡ್ತೀನಿ, ಹೋಗ. ನೀನ್ ದೊಡ್ಡ ಮನುಷ್ಯ ಆಗಿಲ್ಲ, ಹೋಗು. ಬಾಯ್. ಹಾ
ಗೈಸ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದೆ ನಮ್ಮ ಟೈಮಲ್ಲಿ ರೆಸ್ಕ್ಯೂಸಿಗೆ, ಎಲ್ಲ ರೆಸ್ಕ್ಯೂಸಿಗೂ ಬರ್ತಿದ್ದ. ಸೊ ನಾನು ಅಷ್ಟು ಈಸಿಯಾಗಿ ಹೆಲ್ಪ್ ಮಾಡಿದವ್ರನ್ನ ಮರೆಯಲ್ಲ, ಇಲ್ಲಿ ಇಟ್ಕೊಂತೀನಿ. ಆದ್ರೆ ಹೆಲ್ಪ್ ಮಾಡಿ ಬ್ಯಾಕ್ ಸ್ಟ್ಯಾಬ್ ಮಾಡೋರ್ನ ಇಲ್ಲಿ ಇಟ್ಕೊಳ್ಳಲ್ಲ ಅಷ್ಟೇ. ಸೊ ಬನ್ನಿ ಹೋಗೋಣ. ಎತ್ಕೊಂಡು ಬೇಬಿಗೆ ಟೀ ಕೊಡ್ಸಿದೆ. ಹಾ ಏನ ಪಾಪ್ಕಾರ್ನ್ ತಗ ಹೋಗು, ನಿಲ್ಸು ತಗ. ಭಯ ಬೋಲ ಭಯ ಭಯ. ಗೈಸ್ ನೋಡಿ, ಸಣ್ಣ ಹುಡುಗಿರು ಪಾಪ್ಕಾರ್ನ್ ತಿಂತಾರೆ ಗೈಸ್. ಗೈಸ್ ಸಣ್ಣ ಹುಡುಗಿರು ಪಾಪ್ಕಾರ್ನ್ ತಿಂತಿದ್ದಾರೆ ನೋಡಿ ಗೈಸ್. ನೀನ್ ಕೊಡಲ್ಲ. ಅಯ್ಯ ನಾನು ಯಾರು ಕೇಳಿದ್ನ ನಿನಗೆ? ನಿನ್ ಆಫ್ ಕ್ಯಾಮ್ರಾ ಆಮೇಲೆ ಎಲ್ಲ ಮುಗ್ಬಿಡ್ತೇನೆ. ನೋಡಿ ಗೈಸ್ ಹೆಂಗ ಆಪದ್ನ ಹೊರಿಸ್ತಾರೆ. ಎಷ್ಟಂತ ಕೇಳು ಫಸ್ಟ್. 10 ರೂಪಾಯಿ ಕೊಡಿ ಅಂದೆ. ಆಯ್ತು. ಮನೆಗೆ ಬಂದು ನೋಡಿದಾಗ ನನಗೆ ಫುಲ್ ಶಾಕ್ ಆಯ್ತು. ಸೊ ನೆನ್ನೆ ಬಂದಿದ್ನಲ್ಲ ಅವನ ಅಳಿಲು ಸತ್ತೋದ. ಏನಕ್ಕಂತ ರೀಸನ್ ನನಗಂತೂ ಗೊತ್ತಿಲ್ಲ. ನಾನು ಬೆಳಗ್ಗೆ ಏನೋ ಹೇಳ್ತಿದ್ನಲ್ಲ ನಿಮಗೆ, ರಿಲೀಸ್ ಮಾಡೋಣ ಬೇಡವಾ, ಪವನ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ಕೊಡಬೇಕು ಅಂತೆಲ್ಲ. ಆಗ ಕೊಡಿ ನಾನು ನೋಡ್ಕೊತೀನಿ, 2 ದಿನ ಅಷ್ಟೇ ಆಗೋದು, ಬಟ್ ನಾನು ಮಾರನೇ ದಿನ ಊರಿಗೆ ಹೋಗ್ಬಿಡ್ತೀನಿ, 1-2 ದಿನ ಊರಲ್ಲಿ ಇರ್ತೀನಿ ಅಷ್ಟೇ ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ ಅವನಿಗೆ, ಪವನ್ ನಾನು ಹಾಲು ಕುಡಿಸ್ತಿದ್ದೀನಿ ಅದು ಕುಡಿತಿಲ್ಲ, ಏನು ಹಾಕ್ಬೇಕಂತ ನನಗೆ ಐಡಿಯಾ ಇಲ್ಲ, ಕಡಲೆಕಾಯಿ ಬೀಜ ಹಾಕ್ತೆ ಅದನ್ನು ತಿಂತಾ ಇಲ್ಲ, ಏನು ಹಾಕ್ಲಿ ಅಂತೆಲ್ಲ ಕೇಳಿದೆ. ಅಕ್ಕ ಹಾಲು ಅನ್ನ ಹಾಕಕ್ಕ, ಎಂತ ಅಳಿಲಾರು ತಿನ್ನುತ್ತೆ ಅಂತ ಹೇಳ್ದ. ಸೊ ಫೈನ್ ಅಂತ ಟ್ರೈ ಮಾಡೋಣ ಅಂತ ಹಾಲು ಅನ್ನ ಹಾಕಿದೆ. ಆ್ಯಕ್ಚುಲಿ ತಿಂದ, ನಂಗೆ ತುಂಬ ಖುಷಿ ಆಯಿತು. ಬಟ್ ಇತ್ಲ ಕಡೆ ಎಲ್ಲ ಬಿಟ್ಟು ನೋಡಿದೆ ನಾನು, ಗ್ರೌಂಡಲ್ಲಿ ಓಡಾಡೋ ಅಂಥ ಪರಿಸ್ಥಿತಿಯಲ್ಲಿ ಅವ್ನು ಇರಲಿಲ್ಲ. ಅಂದರೆ ಸ್ವಲ್ಪ ಮುಂದೆ ಹೋಗೋದು ಕೂರೋದು ಆ ಥರ, ಫುಲ್ಲು ಆ್ಯಕ್ಟಿವ್ ಆಗಿ ಏನು ಓಡಾಡ್ತಿರ್ಲಿಲ್ಲ. ಸೊ ಐ ಥಾಟ್ ಓಕೆ, ಒಂದು 4-5 ದಿನ ಇಟ್ಕೊಳ್ಳೋಣ, ಇಟ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಎನರ್ಜಿ ಬಂದಮೇಲೆ ವಾಪಸ್ಸು ನೇಚರಿಗೆ ರಿಲೀಸ್ ಮಾಡಿಬಿಡೋಣ. ಏನು ಮಾಡೋಕ್ಕಾಗಲ್ಲ, ಅದು ಸರ್ವೈವ್ ಆಗೇ ಆಗುತ್ತೆ ಅನ್ನೋ ಥರ ಇತ್ತು ನನಗೆ. ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಗೊತ್ತಿಲ್ಲ, ಇವಾಗ ಅವನ ಹದ್ದುನ ಮತ್ತು ಅವನು ಬುಲ್ಬುಲ್ನ ರಿಲೀಸ್ ಮಾಡೋಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಹಾಲು ಎಲ್ಲ ತಿನ್ನಿಸಿ ಸಿರಿಂಜಲ್ಲೆಲ್ಲ ನೀರು ಕುಡಿಸಿ ಹೋದೆ ನಾನು. ಇವಾಗ ಬಂದು ನೋಡಿದ್ರೆ ಸತ್ತು ಬಿದ್ದಿದ್ದ ಕೇಜಲ್ಲಿ. ನನಗೆ ಫುಲ್ ಶಾಕ್ ಆಯ್ತು, ಯಾಕೆ ಉಸಿರಾಡ್ತಿಲ್ವಲ್ಲ ಅಂತ. ಬಟ್ ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್. ನಾನು ನಿಜವಲ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಸತ್ತೇನು ತುಂಬ ಹೊತ್ತಾಗಿಲ್ಲ, ತುಂಬ ಕಮ್ಮಿ ಹೊತ್ತಾಗಿದೆ. ಯಾಕಂದರೆ ಫ್ಲೆಕ್ಸಿಬಿಲಿಟಿ ಇದೆ ಇನ್ನು ಬಾಡಿಯಲ್ಲಿ, ಇನ್ನೂ ಸೆಟ್ಕೊಂಡಿಲ್ಲ. ಆ್ಯಕ್ಚುಲಿ ತುಂಬ ಬೇಜಾರಾಯ್ತು. ಆ್ಯಕ್ಚುಲಿ ಏನು ಗೊತ್ತಾ, ಹುಷಾರಿಲ್ಲ, ಸಾಯೋ ಸ್ಟೇಜಲ್ಲಿದೆ ಅಂದರೆ ಅದೊಂಥರ ಏನೂ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದ್ದಿದ್ದು, ಊಟ ತಿಂಡಿ ಮಾಡ್ಕೊಂಡಿದ್ದಿದ್ದು ಈ ಥರ ಹೋಯಿತು ಅಂದರೆ ಕಂಪ್ಲೀಟ್ಲಿ ಶಾಕಿಂಗೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಎದುರು ಮನೆಯವ್ರ ಹತ್ರ ಇದು ಕರಣೆ ಇಸ್ಕೊಂಡು ಬಂದಿದ್ದೀನಿ. ಸೊ ಇಲ್ಲೇ ಊಟ ಹಾಕೋಣ ಅಂತ ಅಷ್ಟೆ, ಇದನ್ನೇ ಮಾಡ್ತೀನಿ ಅಷ್ಟೆ.